ಒಬ್ರು ಗುಡ್ಸಿದ್ರೆ ಸಾಕು. ಅವ್ರ ಕೈಯಲ್ಲಿ ಒಂದು ಹ್ಯಾಂಡ್ ಶೇಕ್ ತಗೊಂಡ್ಬಿಟ್ಟು ಊಟ ಇಲ್ಲಿರೋದು ಬಾ. ಈ ಫಸ್ಟ್ ಕಂಟೆಂಟ್ ನೋಡ್ಕೊಂಡ್ರು ಹೋಗೋಣ. ಮಗನೇ ಅಲ್ಲಿ ಬಂದು ಯಾವನಾದ್ರೂ ಕೇಳಿದ್ರೆ ನೀವು ಯಾರ ಕಡೆಯವರು ಅಂತ ಮಾನ ಮರ್ಯಾದೆ ಇದ್ರೆ ತಾನೇ ತೆಗಿಯಕ್ಕೆ. ಸಂಜೆ ಫಸ್ಟು ಅಲ್ಲಲ್ಲ ಇಲ್ಲಿ ಮುಂದೆ ಕೂತ್ಕೋ ಬಾ ಸಂಜೆ, ಅಲ್ಲೇ ಕೂತ್ಕಂತೀಯ. ಸರಿ ಬರೋದು ಬಂದಿದ್ದೀವಿ. 10 ರೂಪಾಯಿ ಬನ್ನಿ ಆದರೆ 10 ರೂಪಾಯಿ ಬನ್ನಿ ಆದರೆ ಅಲ್ಲಿ ಹೋಗಿದ ತಕ್ಷಣ ನಾವು ಕೂಡ ಇಂಪ್ರೆಷನ್ಗೆ ನಮ್ಮ ರಿಲೇಟಿವ್ಸ್ ಅನ್ಕೊಂಡ್ಬಿಡ್ಬೇಕು. ಆ ಥರ ಕೊಡ್ಬೇಕು. ನಿಂದವು ಕೇಳ್ಕೊಡ್ಬೇಕು ಇನ್ನು. ಅಕಸ್ಮಾತ್ ಅವ್ರೇನಾದ್ರೂ ನೀನು ಯಾರ ಮಾಡ್ಬಿಟ್ಟಿದ್ರೆ ಈ ಕಡೆ ಊಟಕ್ಕೆ ಅಂತ ಕರ್ಕೊಂಡು ನೀನೆ. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನನ್ನ ಹೊಸ ವಿಡಿಯೋ. ಇವಾಗ ನಾನು ಎಲ್ಲಿ ಓಡ್ಕೊಂಡೋಯ್ತಾ ಇದೀನಿ ಅಂದ್ರೆ ಸೀದಾ ಸಂಜೆ ಮನೆ ಕಡೆಗೆ ಹೋಯ್ತಾ ಇದೀನಿ. ಯಾಕಂದ್ರೆ ಅವಳು ನನ್ನ ಮೀಟ್ ಮಾಡೋದಲ್ಲ, ನಾನೇ ಅವಳು ಮೀಟ್ ಮಾಡಕ್ ಹೋಗ್ತಾ ಇರ್ಬೇಕಪ್ಪ. ಕೆಲಸ ನಂದಿರ್ಲಿ ಅವಳ್ದಿರ್ಲಿ, ನಾನೇ ಮೀಟ್ ಮಾಡಕ್ ಹೋಗ್ಬೇಕು. 12 seconds later. ಇವಾಗ ಸಂಜೆ ಮನೆಗೆ ಬಂದಿದ್ದೀನಿ. ಅಂಡ್ ಬಿಫೋರ್ ದಟ್ ಈ ಕಡೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ದೊಡ್ಡದಾಗಿರೋ ಬೆಕ್ಕು ಒಂದು ಇದೆ. ನೋಡಿ ದೊಡ್ಡದಾಗಿದೆ. ಈಚೆ ಬಾ ಈಚೆ ಬಾ ಈಚೆ ಬಾ ಈಚೆ ಬಾ ಈಚೆ ಬಾ ಇನ್ನಾಜಿ ಹೋಗ್. ಮತ್ತೆ ಈ ಫ್ಲೋರ್ ಅಲ್ಲಿ ಗೈಸ್ ಒಂದು ದೆವ್ವ ಇದೆ. ಆ ದೆವ್ವನ ಮೀಟ್ ಮಾಡ್ಬೇಕು ಇವಾಗ. ಆ ದೆವ್ವದೇನೋ 150 ಕೆಲಸ ಐತಂತೆ. ಆ ದೆವ್ವಕ್ಕೆ ಮೇಂಟೈನ್ ಮಾಡ್ತಿರೋ ದೇವ್ರನ್ನ ನೋಡ್ಬೇಕು ಇವಾಗ. ನೈನಾ ಗುಡ್ ಮಾರ್ನಿಂಗ್. ಲೈಫ್ಗಿಂತ ದೊಡ್ಡ ಯೂನಿವರ್ಸಿಟಿ ಇಲ್ಲ. ಏನು ನೋಡ್ತಾ ಇದೆಯಾ? ಸೀರಿಯಲ್ಲಾ? ಎಲ್ಲೋ ಹೇಳು ಪವಿತ್ರ. ಹಲೋ ಏ ಸಂಧ್ಯಾ, ಏ ಸಂಧ್ಯಾ. ಅವಳು ಕರೆದಂಗ ಮಾತ್ರ ತಿರುಗಿ ನೋಡ್ಬೇಕು. ಗೈಸ್ ಹಿಂಗ್ ಒಂದು ಟಾಸ್ಕ್ ಗೈಸ್. ಈ ಕಡೆ ಇಬ್ರಲ್ಲಿ ಸಂಧ್ಯಾ ಯಾರು ಪವಿತ್ರ ಯಾರು ಅಂತ ಕಮೆಂಟ್ ಹಾಕ್ಬಿಡಿ. ಓ ಸಂಧ್ಯಾ ನೀನಾ? ಪವಿತ್ರ ಅನ್ಕೊಂಬಿಟ್ಟೆ. ಪವಿತ್ರ ಏನ್ ಮಾಡ್ತಾಳೆ? ಓ ರೆಡಿ ಆಗ್ತಾಳೆ ಸ್ಟೇಟ್ ಮ್ಯಾನ್. ಇವಳು ಸಿರಿ ಗುಂಡ್ಗುಂಡಗವಳು ಮನೆಯಿಂದ ಬೆಕ್ಕನ ತೇಪಿದ್ರು. ಆ ಬೆಕ್ಕು ಕೂಡ ಹಿಂಗೆ ಗುಂಡ್ಗುಂಡಗಿರ್ಬೇಕು ಅಂತ. ಎಷ್ಟು ಚೆನ್ನಾಗಿ ಸಾಕ್ತವ್ರೆ ಅಂದ್ರೆ ಪಾಪ ಇವ್ರ ಮೇಲೆ ಸಾಕಾಗಿಲ್ಲ, ಅಷ್ಟು ಚೆನ್ನಾಗಿ ಇವ್ರ ಮೇಲೆ ಸಾಕವ್ರೆ ಅಂತ ಸಂಜೆ ಹೊಟ್ಟೆವ್ರೆ ಅಲ್ಲಕ್ಕ. ಹಾ ಕರೆಕ್ಟ್. ನನಗೆ ನಮ್ಮಮ್ಮ ಇಂತ ಟೇಸ್ಟಿ ಏನೇನೋ ಮಾಡ್ಸಲ್ಲ. ಏನೇನೋ ಕ್ರೀಮಿ. ವಾವ್ ಕ್ರೀಮಿ ಕ್ರಾಬಾ? ಕ್ರಾಬು ಕ್ರಾಬ್ ಅಂತ ಹಾಕವ್ರೆ. ಓ ಮೈ ಗಾಡ್, ತುಂಬಾ ಕಾಸ್ಟ್ಲಿ ಐಟಮ್ಸ್ ಕೊಡ್ತಾವ್ರಲ್ಲ. ಇದಕ್ಕೆ 100 ರೂಪಾಯಿ. 100 ರೂಪಾಯಾ? ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ. ಸಂಜೆ ಅವರ್ಯೋ ಗೈಸ್ ಲಿಟ್ರಲಿ ನಾನು ಹೊಟ್ಟೆ ಹಸಿತಿದೆ ತೇಜ, ಊಟ ಕೊಡ್ಸು ಅಂತ ಕೇಳ್ದೆ. ಇವ್ನು ನೋಡ್ರೆ ಚೌಟ್ರಿ ಕರ್ಕೊಂಡ್ ಬಂದವನೆ. ಯಾರು ಮದುವೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ನಡೆಯುತ್ತೆ. ನಿನಗೆ ಗೊತ್ತಾ? ನನಗೂ ಗೊತ್ತಿಲ್ಲ ಬಾರೆ. ನಿನಗೆ 100 ರೂಪಾಯಿ ನೋಡಿಲಿ ಇವಾಗ ನಾನು ಕೇಳಲ್ಲ ತೇಜ. 1 ರೂಪಾಯಿ. ಇವಳು ಕಾಸು ಪೇಮೆಂಟ್ ಮಾಡೋ ಫೋನ್ನೇ ತಂದಿಲ್ಲ, ಪೇಮೆಂಟ್ ಮಾಡೋ ವಾಲೆಟು ತಂದಿಲ್ಲ, ಪರ್ಸು ತಂದಿಲ್ಲ, ಏನು ತಂದಿಲ್ಲ. ನಾನು 100 ರೂಪಾಯಿ ತಂದಿದ್ದೀನಿ. ಅದ್ ನಾನು ಹೇಳ್ದ ನೀನು ಎಲ್ಲ ದೂರ ಇಲ್ಲ. ಮದುವೆ ಚೌಟ್ರಿಗೆಲ್ಲ ಬಂದ್ಮೇಲೆ ಇವಾಗ ಡೈಲಾಗ್ ಹೊಡಿತಾಳೆ. ಸುಳ್ಳು ಹೇಳ್ತಾವಣ್ಣ ಅನ್ಕೊಂಡೆ. ನನ್ಗೇನು ಗೊತ್ತಿತ್ತು. ಈ ಕಡೆ ಒಂದು ಚೌಟ್ರಿ ಇತ್ತು, ಮದುವೆ ನಡೀತಾ ಇತ್ತು. ಅಟ್ಲೀಸ್ಟ್ ಈ ಕಡೆ ಒಬ್ಬರಾದ್ರೂ ನನಗೆ ಗುರ್ತು ಹಿಡಿತಾರೆ ಅನ್ನೋ ಏನೋ ಒಂದು ಹೋಪ್ ಐತೆ ಆಯ್ತಾ. ಒಬ್ರು ಗುರ್ಸಿದ್ರೆ ಸಾಕು. ಅವ್ರ ಕೈಯಲ್ಲಿ ಒಂದು ಹ್ಯಾಂಡ್ ಶೇಕ್ ತಗೊಂಡ್ಬಿಟ್ಟು ಒಂದು 4 ಜನ ನೋಡ್ತಾರೆ ಮಾಡ್ಬಿಡೋದು. ಬರೋರು ಆ ಥರ ಚೆನ್ನಾಗಿ ರೆಡಿಯಾಗಿ ಬರ್ತಾರೋ, ನಂತರ ಹಿಂಗೆ ಮಾಡೋ ಬರ್ತಾರೆ. ನೀನು ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದಿದ್ಯಾ ಬಿಡ, ಪ್ರಾಬ್ಲಮ್ ಇಲ್ಲ. ನಾನು ಸಿಂಪಲ್ ಆಗಿ ಬಂದಿದ್ದೀನಿ. ಚೆನ್ನಾಗೇ ಇದ್ದೀನಿ ಅದಲ್ಲ. ಯಾವ ಬೆಟ್ಟಲ್ಲಿದ್ರು ನಾನು ನೋಡಕ್ ಕ್ಯೂಟ್ ಆಗಿ. ಅಯ್ಯೋ ಪ್ರಾಬ್ಲಮ್ ಅದಲ್ಲ. ಪ್ರಾಬ್ಲಮ್ ನೋಡಚ್ಚ ಮದ್ವೆ ರಿಸೆಪ್ಷನ್ ಈ ಕಡೆ ಅನ್ಸುತ್ತೆ. ಇವ್ರಿಗೆಲ್ಲ ನೆಟ್ಟಿಗೆ ಸಂಬಳ ಕೊಡ್ಬಾರ್ದು ಕಣ. ಯಾಕೆ ಕೊಡ್ಬೇಡ? ನೋಡು ಅಲ್ಲಿ ಹೊಡಿಯೋ ಥರ ಆಕ್ಟ್ ಮಾಡ್ತಿರೋದಷ್ಟೇ. ಎಲ್ಲಾದ್ರೂ ಹೊಡಿತೈತೆ ಅದು ಅಷ್ಟೇ. ನೋಡು ಎಂತ ಗಣಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕೇಳಿಸ್ತಾ ಇತ್ತಲ್ಲ ಸೌಂಡು ಫೀಲು ಅಷ್ಟೇ ಇಂಪಾರ್ಟೆಂಟ್. ಹೊಡಿತಾರೋ ಇಲ್ಲ. ನಿನ್ನೆ ಆ ಕಡೆ ರಿಸೆಪ್ಷನ್ ಆಯ್ತು ಅನ್ಸುತ್ತೆ. ನೋಡು ಚೌಟ್ರಿ ಹೆಂಗೈತೆ ಒಳಗಡೆ. ಊಟ ಇಲ್ಲಿರೋದು ಬಾ. ಈ ಫಸ್ಟ್ ಕಂಟೆಂಟ್ ನೋಡ್ಕೊಂಡ್ರು ಹೋಗೋಣ. ಮಗನೇ ಅಲ್ಲಿ ಬಂದು ಯಾವನಾದ್ರೂ ಕೇಳಿದ್ರೆ ನೀವು ಯಾರ ಕಡೆಯವರು ಅಂತ. ನೋಡಿ ಇನ್ನು ಊಟ ಪರವಾಗಿಲ್ಲ, ಊಟ ಇನ್ನೂ ಹಂಚ್ತಾನೆ ಅವ್ರೆ. ನೋ ಪ್ರಾಬ್ಲಮ್. ಒಬ್ರಾದ್ರೂ ಗುರ್ತಿದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ ನಿಮ್ಗೆ. ನಾವು ಸ್ಟ್ರೇಂಜರ್ಸ್ ಮದ್ವೆಗೆ ಬಂದು ಊಟ ತಿನ್ನೋದೆಲ್ಲ ಮಾಡಿದ್ರೆ ಅವ್ರು ಕೇಸ್ ಹಾಕಿದ್ರೆ ಅವ್ರು ಕೇಸ್ ಹಾಕಿದ್ರೆ ನೀನ್ ಜೈಲ್. ಲಾಯರ್ ತಾನೇನೋ? ಸರಿನಪ್ಪ ಅದಕ್ಕೆ ಹೇಳ್ತಾರೆ. ಕೇಸ್ ಹಾಕಿದ್ರೆ ನೀನ್ ಜೈಲ್ಗೆ ಹಾಕೋದು. ಕೇಸ್ ಹಾಕಿಲ್ಲ ಅಂದ್ರೆ ಏನು ಜೈಲ್ಗೆ ಹಾಕ್ತಾರೆ. ನಿಂಗೆ ಗೊತ್ತಾ ಇವ್ರು ಕೇಸ್ ಹಾಕ್ತಾರೆ ಇಲ್ವಾ ಅಂತ? ಯಾರು ಗೊತ್ತು ಬಾರಿ. ರಿಚ್ ಮದ್ವೆ ಅನ್ಸುತ್ತೆ. ಎಲ್ಲ ಹಂಗೆ ನೋಡ ಫುಲ್ ಜಿಗ ಅಂತ ಐತೆ. ಮಾನ ಮರ್ಯಾದೆ ಇದ್ರೆ ತಾನೇ ತೆಗಿಯಕ್ಕೆ. ಫಸ್ಟ್ ನನಗೆ ಕಾನ್ಫಿಡೆನ್ಸ್ ಐತೆ ಸಂಜೆ. ನೈಬ್ ಜೊತೆಲಿ ಇದ್ರೆ ಒಬ್ಬರಾದ್ರೂ ಗುರ್ತಿಡ್ತಾರೆ ಅಂದ್ಬಿಟ್ಟು. ಓ ಸೂಪರ್. ಎಲ್ಲ ಕಾಣಿಸ್ತಾನೆ ಇಲ್ಲ. ಎಲ್ಲ ಇದಾರೆ. ಸ್ಕ್ರೀನ್ ಅಲ್ಲ
ಆ ಗಂಡು ಹೆಣ್ಣು ಮದುವೆ ಉಡುಪ ಕಂಡು ಗಂಡು ಹೆಣ್ಣು ನೋಡಬೇಕು ಬರ ಇವಾಗ ಸಂಜೆ ಫಸ್ಟು ಅಲ್ಲಲ್ಲ ಇದು ಮುಂದೆ ಕೂತ್ಕೋ ಬಾ ಸಂಜೆ ಅಲ್ಲಿ ಯಾಕೆ ಕೂತ್ಕೊಂತೀಯ ಗುರ್ತಿಡಿಲಿ ಜನ ಅಲ್ಲೇ ಇಲ್ಲಿ ಕೂತ್ಕೋ ಓಕೆ ಇವಾಗ ನಮ್ಮ ನೆಕ್ಸ್ಟ್ ಪ್ಲಾನ್ ಆಫ್ ಆ್ಯಕ್ಷನ್ ಏನು ಅಂದರೆ ಆ ಕಡೆ ಈ ಕಡೆ ಕಣ್ಣಾಗ್ತಾರೆ ಒಬ್ಬರಾದ್ರೂ ನೋಡಿ ಗುರ್ತಿಡಿತಾರೆ ಅದೇ ಬೇಕಾದ್ರೆ ಒಬ್ಬರಾದ್ರೂ ಗುರ್ತಿಡಿದ್ರು ಸಾಕು ಸುಮ್ಮನೆ ಇರಲಿ ಡೈ ಮಾಡೋಣ ಓಕೆ ಕ್ಯಾಮ್ರಾ ಮ್ಯಾನ್ ಅಣ್ಣ ನಮ್ಮನ್ನೇ ನೋಡ್ತಾರೆ ಎಲ್ಲಿ ಅಟ್ಲೀಸ್ಟ್ ನನ್ನ ಫ್ರೆಂಡ್ ಯಾರಾದರೂ ಒಬ್ಬರಾದ್ರೂ ಈ ಕಡೆ ಇದ್ಬಿಟ್ಟಿದ್ರೆ ಸೀನೇ ಚೇಂಜ್ ಆಗೋದು ಯಾರು ಕಾಣಿಸ್ತಾನೆ ಇಲ್ಲ ಮದುವೆ ಗಂಡು ಹೆಂಗೆ ಕಾಣಿಸ್ತಾರೆ ಹಾಂ ಹೇಳಿ ಹೆಂಗವ್ರೆ ಚೆನ್ನಾಗವ್ರ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆದ್ರೆ ಅಯ್ಯೋ ನಿನ್ನ ಕಣ್ಣೆಲ್ಲ ಲೆಹಂಗದ ಮೇಲೆ ಹೋಗ್ತೈತ ನಿನ್ನ ಅಜ್ಜಿ ನಿಂಗೆ ನಾನು ಈ ಥರ ಮುದ್ದಾಗಿ ರೆಡಿಯಾಗಿ ಆ ಥರ ನಿನ್ನ ಎಂಟ್ರಿಗೆ ಡ್ಯಾನ್ಸ್ ಕೊಟ್ಟು ನೀನು ತಾಳಿ ಕಟ್ಬೇಕಾದ್ರೆ ತಾಳಿ ಕಿತ್ಕೊಂಡು ನಾನು ಮದುವೆ ಆಗಲ್ಲ ಬಿಡಿತಾರಲ್ಲ ಮಾಡ್ತೀಯ ಡೂಡ್ ಮೂವಿ ನೋಡಿದ್ಯಾ? ಅವ್ರ ಎಕ್ಸ್ ಮದುವೆ ಆಗಿರ್ತಾಳೆ, ಒಂದು ರಿಸೆಪ್ಷನ್ಗೆ ಹೋಗ್ತಾನೆ, ತಾಳಿ ಕಿತ್ಕೊಂಡ್ಬಿಡ್ತಾನೆ. ರಿಯಲ್ ಲೈಫಲ್ಲಿ ನಾನು ಮಾಡೋಣ ಅಂತ ಒಂದು ಅಡ್ವೆಂಚರ್, ನನ್ನ ಬ್ಲಾಗ್ ಕಂಟೆಂಟ್. ಸರಿ ಬರೋದು ಬಂದಿದ್ದೀವಿ, ಅವ್ರಿಗೊಂದು ಹ್ಯಾಂಡ್ ಶೇಕು, ತಲೆಗೆ ನೀರು ಕಾಯಿ ಏನೊಂದು ಹಾಕಿಕೊಂಡು ಕಾಸು ಐತೆ ಅಂತ ಹೇಳ್ತಾನೆ. 10 ರೂಪಾಯಿ ಮನೆ ಆದರೆ 10 ರೂಪಾಯಿ ನೋಟ್ ಮೇಲೆ ಅದು ಕಾಯಿ ಮೇಲೆ ಇಟ್ಬಿಟ್ಟು ಹಾಲು ಇರಬೇಕು ಅಂತ ಅನ್ಸಲ್ಲ ನಿಮಗೆ? ತಾಳಿ ಕಟ್ಟಿದೆಲ್ಲ ಆಗೋಯ್ತು. ನೋಡು ಆ ಕಡೆ ಹಾಲು ಹಾಕ್ತವ್ರೆ, ನಾವು ಒಂದು ಚಿಕ್ಕದಾಗ ಒಂದು ಹಾಲು ಹಾಕ್ಬಿಟ್ಟು ಬಂದ್ಬೋಣ ಆಯ್ತಾ? ಯಾರು ಅಂತ ನಿಂಗೆ ಗೊತ್ತಾ? ಇಲ್ಲ ಗೊತ್ತಿಲ್ಲ, ಅದೆಲ್ಲ ಮ್ಯಾಟ್ರು. ನಾವು ನಮ್ಮ ಕೆಲಸ ಮಾಡ್ತಾ ಇದೀವಿ, ನನ್ನ ಅಪ್ಪ ಅಮ್ಮ ಬಂದಿಲ್ಲ, ನಮ್ಮನ್ನ ಕಳ್ಸೋಣಂತ ಕಳ್ಸ್ಬೋಣ. ಎಷ್ಟು ಯಾಕೆ ಹೋಗ್ಬಿಡ್ತಾರೆ? ಬಾರಲ್ಲಿ ಭಯ ಪಟ್ಕೊಂಡಿದ್ರೆ ಎಲ್ಲ ಕೂತಿರ್ತೀಯ. ನಿಮಿಷ ಹಿಡ್ಕ, ಫಸ್ಟ್ ಪ್ರಿಪೇರ್ ಆಗಬೇಕು. ಹಾರ್ಟ್ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ನೀನು. ನಾನು ನೋಡೋ ಕೈನ ಫೋಲ್ಡ್ ಮಾಡಿ, ಇದು ಫೋಲ್ಡ್ ಆಗ್ತಾಯಿಲ್ಲ, ಕೈನ ಹೆಂಗೆ ಫೋಲ್ಡ್ ಮಾಡ್ಕೊಂಡು ಸ್ಟ್ರಾಂಗ್ ಇಕ್ಕಂತ ಇದೀನಿ. ಅಲ್ಲಿ ಹೋಗಿದ ತಕ್ಷಣ ನಾವು ಕೂಡ ಇಂಪ್ರೆಷನ್ಗೆ ನಮ್ಮ ರಿಲೇಟಿವ್ಸ್ ಅನ್ಕೊಂಡ್ಬಿಡ್ಬೇಕು, ಆ ಥರ ಕೊಡ್ಬೇಕು ನಿಂದವು ಆಯ್ತಾ? ರೆಡಿನಾ? ಇನ್ನೂ ಫೋಲ್ಡ್ ಹಾಕೊಂಡ್ಬಿಡ್ತೀನಿ. ಓಕೆ ಕಮಾನ್, ರೆಡಿ? ಚಪ್ಲಿ ಎಲ್ಲ ನಾನು ಚಪ್ಪಲಿ ಹಾಕೊಂಡಾರೆ, ನಮ್ದೇನು ಅಷ್ಟು ಚೆನ್ನಾಗಿಲ್ಲ. ಬಾರೆ ಇಟ್ಸ್ ಓಕೆ, ಬಾರೆ ಇರ್ಲಿ ಬಾರೆ. ಫಸ್ಟ್ ಕ್ಯಾಶ್ ತಗೋ, ಕ್ಯಾಶ್ ತಗೋ 10 ರೂಪಾಯಿ ತಗೋ, 10 ರೂಪಾಯಿ ತಗೊಳ್ಳಿ ಎಡ್ಲಿಟ್ಟು. ಬ್ಯಾಗ್ ತೆಗಿ ಇವಾಗ ಹೋಗಿ. ಗೈಸ್, ಸಂಜಿನ ಬ್ಯಾಗ್ನ ಫುಲ್ಲು ರಿಸರ್ಚ್ ಮಾಡಿದ್ಮೇಲೆ ಅವಳು ಬ್ಯಾಗಲ್ಲಿ ಸಿಕ್ಕಿದ ಬಟ್ಟೆ ಅಥವಾ ಕಾಯಿನ್ಗಳೆಲ್ಲ ಇಷ್ಟೇ ಗೈಸ್. ಇದರಲ್ಲಿ ಇಷ್ಟನ್ನು ಮಾತ್ರ ಬಳಸ್ಬಿಟ್ಟು ಮಿಕ್ಕಿದೆಲ್ಲ ಬ್ಯಾಗಲ್ಲಿ ಹಂಗೆ ಇಟ್ಕೊಳ್ಳಿ. ಓಕೆ ರೆಡಿ ಸಂಜೆ ಹಿಡ್ಕ. ಓಕೆ ಕಮಾನ್, ಲೆಟ್ಸ್ ಗೋ ಅಂದಿದ್ದು. ಅರ್ಥ ಆಯ್ತು ಅನ್ಸುತ್ತೆ. ಹಾಯ್, ಚಪ್ಲಿ ಬಿಚ್ಚು. ಹಾಯ್ ಬ್ರೋ, ಗುರ್ತಿಡಿದ್ರು ಮಾಡಿ. ಸಂಜೆ ನೋ ಇಶ್ಯೂಸ್ ತಗ. ಕಾಯಿನ್ ಇಟ್ಬಿಟ್ಟು ಹಾಲಿ ಸಂಜೆ. ಸಾರಿ ಅವ್ಳಿಗೆ ಇವೆಲ್ಲ ಅಭ್ಯಾಸ ಇಲ್ಲಕ್ಕ, ಹೇಳ್ಕೊಡ್ಬೇಕು ಇನ್ನು. ಬರತ್ ಕಂಗ್ರಾಚುಲೇಷನ್ಸ್ ಅಕ್ಕ. ಫೋಟೋ ವಿಡಿಯೋನೇ ಮಾಡ್ತಾ ಇದ್ದೀನಕ್ಕ, ಸೂಪರಾಗಿ ಕಾಣಿಸ್ತಾ ಇರ ಅಕ್ಕ. ಹಿಂಗೆ ಖುಷಿಯಾಗಿರಿ, ಹ್ಯಾಪಿಯಾಗಿರಿ ಅಕ್ಕ. ಎಸ್, ನೆಕ್ಸ್ಟ್ ಟೈಮ್ ಸಂಜೆ ಇಲ್ಲ, ಅವಳು ಹೇಳ್ತಾಳೆ ಅಷ್ಟೇ, ಕಂಜೂಸ್ ಅಂತ ಏನಿಲ್ಲ. ಊಟ ಮಾಡ್ಕೊಂಡು ಅಕ್ಕ ಈ ಒಂದು ವರ್ಡ್ಗೆ ಅಂತ ಸಂಜೆ ಇಷ್ಟೊತ್ತವರೆಗೂ ವೇಟ್ ಮಾಡ್ತಾ ಇದ್ದ. ಥ್ಯಾಂಕ್ ಯು ಸಂಜೆ ಸಕ್ಸಸ್ಫುಲಿ. ನನ್ನ ಜೀವ ಕೈಗೆ ಬರ್ಸ್ತೀಯ, ನೀನು ಹೋಗಲ್ಲ, ನಿನ್ನ ಜೊತೆ ಹೋಗಲ್ಲ. ಏನಾಯ್ತು ಇವಾಗ? ಅವರು ಗುರ್ತಿಡ್ದ್ರಲ್ಲೇ, ಏನೂ ಪ್ರಾಬ್ಲಮ್ ಆಗಿಲ್ಲ. ನೋಡಿ ಪೀಸ್ ಆಗಿ
ನಾವು ಇವಾಗ ರೆಸ್ಪೆಕ್ಟ್ಫುಲ್ ಆಗಿ ಊಟ ಮಾಡಕ್ಕೆ ಹೋಗ್ತಾ ಇದೀವಿ, ಕಳ್ಳರ ಥರ ಹೋಗ್ತಾ ಇಲ್ಲ ಅಲ್ವಾ? ನೀನ್ ಕಳ್ಳ, ಅದೇನು ಕಳ್ಳರು ಅಂತ ನನ್ನನ್ನು ಸೇರಿಸ್ಕೊಂಡು ಗೊತ್ತಿರೋದಿಲ್ಲ ಯಾರು ಅಂತ ಒಂದು ಕ್ವಶನ್ ಹಾಕಿದ್ರೆ ಏನು ಹೇಳ್ತಾ ಇದ್ದೆ? ಅವ್ರು ಬ್ಲಾಗರ್ ಅಂತ ಗೊತ್ತವಲ್ಲ ಬಿಡು. ಅಕಸ್ಮಾತ್ ಅವ್ರೇನಾದ್ರು ನೀನ್ ಯಾರ ಅಂದ್ಬಿಟ್ಟಿದ್ರೆ ಅವಾಗ ಜಾತ್ರೆ ಜಾತ್ರೆ ಸಂಜೆ ಕರ್ಕೊಂಡು ಬಂದ್ರು, ಸಂಜೆ ನನಗೂ ಈ ಥರ ಈ ಬಟ್ಟೆ ಇಸ್ಕೊಡು. ಈ ಬಟ್ಟೆನಾ? ಕ್ಯೂಟ್ ಆಗಿದೆ. ಆ ಬಟ್ಟೆ ನಿನ್ನ ಹಾಕೊಂಡ್ರೆ ಏನು ಚಿಕ್ಕೋಳ ಆಗ್ಬಿಡ್ತೀವಿ ಇನ್ನು. ನೋಡಕ್ ಕಾಣೆ ಚಿಕ್ಕೊಳ್ತಾರ. ಗೈಸ್ ಕೊನೆಗೂ ಗೈಸ್ ಸಂಜೆ ಇಷ್ಟಪಟ್ಟಂಗೆ ನಾನು ಸ್ವಲ್ಪ ಎಫರ್ಟ್ ಹಾಕ್ಸಿ ಸಂಜೆನ ರಾಯಲ್ ಟ್ರೀಟ್ಮೆಂಟ್ ಗೊತ್ತಾ ಈ ಕಡೆ ಊಟಕ್ಕೆ ಅಂತ ಕರ್ಕೊಂಡು ಬಂದಿದ್ದೀನಿ. ಏನು ಬೇಕು ಸಂಜೆ ನಿಮಗೆ? ಹೊಟ್ಟೆ ತುಂಬ ಊಟ ತಿನ್ಬೇಕು. ಗೈಸ್ ಕಣ್ಣಲ್ಲಿ ನೀರು ಹಾಕ್ಸ್ತಾನೆ ಅನ್ಕೊಂಡಿದ್ದೆ, ಕಣ್ಣಲ್ಲಿ ನೀರು ಹಾಕ್ಸಿ ಹೊಟ್ಟೆ ತುಂಬ ಊಟ ಹಾಕ್ಸ್ತವನೆ. ಆದಷ್ಟು ಬೇಗ ಒಳ್ಳೆ ಹುಡುಗಿ ಸಿಗ್ಲಿ. ಥ್ಯಾಂಕ್ ಯು. ಮದುವೆ ಊಟ ಬೇಗ ಹಾಕ್ಸ್ಬೋದು. ಹಬ್ಬ ಕುತ್ಕೋಬಾ, ನಿಂಗೆ ಸೀಟ್ ಎಲ್ಲ ಅರೇಂಜ್ ಮಾಡ್ಸಿದ್ದೀನಿ. ಮಚ್ಚಾ ಸೈನ್ ಕರ್ಕೊಂಡು ಬನ್ನಿ ನೋಡು ಮಚ್ಚ. ಎಲ್ಲ ಹೋದ್ರ ಫ್ರೆಂಡ್ಸ್ ಎಲ್ಲ? ಇವರು ನನ್ನ ಪ್ರಿಯ ನಾ ಕ್ರಿಶ್ಚಿಯನ್ ಅಂದ್ಬಿಟ್ರು ಗೈಸ್. ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ, ನನ್ಗೆ ಹೇಳ್ಕೊಳಕ್ಕಾಗ್ದಿರೋಷ್ಟು ಬೇಜಾರಾಗೋಯ್ತು ಗೈಸ್. ನಮ್ಮ ಕಡೆ ಏನು ಅಂದ್ರೆ ತೆಂಗಿನಕಾಯಿ ಇಬ್ರು ತೆಂಗಿನಕಾಯಿ ಕೈ ಹಿಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಕಾಯಿನ್ ಇಟ್ಬಿಟ್ಟು ನೀರು ಇಟ್ಬಿಟ್ಟು ಅಕ್ಷತೆ ತಲೆ ಮೇಲೆ ಹಾಕ್ತಾರೆ. ಈ ಕಡೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತಲ್ಲ, ಅದಕ್ಕೆ ಪಾಪ ಕನ್ಫ್ಯೂಸ್ ಆಗ್ಬಿಟ್ಟು ಸಂಜೆ ಕ್ರಿಶ್ಚಿಯನ್ ಅಂದ್ಬಿಟ್ರು. ಸಂಜೆ ಹೆವಿ ಪ್ಯಾನಿಕ್ ಆಗ್ಬಿಟ್ಟಿದ್ದೆ ನಾನು. ಅವರು ಯಪ್ಪ ಸ್ಟ್ರೇಂಜರ್ ವೆಡ್ಡಿಂಗ್ ಅಲ್ವಾ, ಸೊ ನನಗೆ ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗ್ಬಿಟ್ಟಿದ್ದೆ ಗೈಸ್. ನಾನು ಪ್ಲೇಟ್ ತೊಳ್ಕೊಳ್ಳ ಫಸ್ಟು. ಬೇರೆದ್ರಲ್ಲಿ ಆ ಥರ ಫೀಲ್ ಇರಲ್ಲ ಗೋಬಿಲಿ. ಗೈಸ್ ಏನು ಗೊತ್ತಾ, ಇದು ಟಿಫನ್ ಆಯ್ತಾ, ಟಿಫನ್ ದಾರೆ ಬೆಳಿಗ್ಗೆ ದಾರೆ ಆಯ್ತಾ, ಇದಕ್ಕೆ ಇಷ್ಟೆಲ್ಲ ಅಂದ್ರೆ ಅವಾಗಲಿಂದ ವೆರೈಟೀಸ್ ಬರ್ತಾನೆ ಇಲ್ಲ. ಇದು ನಮ್ಮ ರಿಸೆಪ್ಷನ್ ಬಂದಿದ್ರೆ ರಿಸೆಪ್ಷನ್ ಮಾಡ್ಬಿಟ್ಟು ಒಳ್ಳೆ ಊಟ ಇರೋದು ಸಂಜೆ. ಹೂವನ್ನು ಇವಾಗ ಸಂಜೆ ಯಾವ್ದಾದ್ರು ಒಬ್ಬರು ರಿಸೆಪ್ಷನ್ ಇರ್ತದೆ, ಹೋಗೋಣ. ನಾನು ನಾಳಿದ್ದು ಈ ಚೌಟ್ರಲ್ಲಿ ಇನ್ನೊಂದು ಇರ್ತದೆ, ಹೇಳೋಕ್ಕಾಗಲ್ಲ. ಹಾಂ ಇದೇನಿದು ರಾಗಿ ಮುದ್ದೆನಣ್ಣ? ಮುದ್ದೆನೆ ನೋಡು. ಅಪ್ಪಿ ತಪ್ಪಿ ಮಿಸ್ ಆಗಿ ದೊಡ್ಡ ಚೌಟ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ. ಪಾಪ ಅಕ್ಕ ಯಾರು ಅಂತ ಕೇಳಬೇಕಾಗಿತ್ತು ಆಗಿರೋದು. ಗೈಸ್ ಸ್ವಲ್ಪ ಯುನೀಕ್ ಆಗದೆ. ಮೊಳಕೆ ಹುಳಿ ಕಾಳು ಸಾರು, ಮುದ್ದೆ ಪೀಸ್ಗಳ ಮೇಲೆ ಹಾಕವ್ರೆ. ಯಾವತ್ತು ಕ್ಯಾಮ್ರಾಮನ್ ಹೋಗ್ತಿದ್ರ ಅವರು ನಾವು ಅಣ್ಣ ಇರಿಯೋಣ ಹಿಂದೆ ಇರಿಯೋಣ 5 ನಿಮಿಷ ನನ್ನ ಮುಂದೆನೇ ಇದ್ರು ಕೊಡು ಅವರು ಕ್ಯಾಮ್ರಾಮನ. ನಾನು ಅಣ್ಣ ಬಿಡೋಣ ಅಂದ್ರೂ ಬಿಡ್ತಾ ಇಲ್ಲ ಅವರು. ನಾಸಿ ಜಾಸ್ತಿ. ಗೈಸ್ ನಾನು ಇವತ್ತು ದಪ್ಪ ಆಗ್ತಾ ಇದ್ದೀನಿ. ಓ ಚೆನ್ನಾಗಿ ತಿಂದ್ರೆ ದಪ್ಪ ಆಗಲ್ಲ, ಹೊಟ್ಟೆ ಮುಂದೆ ಬರೋದು ಅಷ್ಟೇ. ಗೈಸ್ ಕಡುಬು ಗೈಸ್, ಕಡುಬು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಹೆಂಗೋ ಮಾಡ್ತಾರೆ, ಬಟ್ ಇದು ಸಕಲಾಗಿದೆ. ಹಾಗೆ ನೋಡಿದ್ಯಾ, ಎಷ್ಟು ಕಷ್ಟಪಟ್ಟು ಎಷ್ಟು ಪ್ರೀತಿ ಕೊಟ್ಟು ಕಡುಬು ಮಾಡ್ತೀಯ, ಅವಳಿಗೆ ನಿನ್ ಪ್ರೀತಿ ಕಾಣಿಸ್ತಾ ಇಲ್ಲ, ಶೇಪ್ ಕಾಣಿಸ್ತೈತೆ. ಶೇಪ್ ನ ಡಿಫೈನ್ ಮಾಡ್ತಾಳೆ, ಯಾವ ಚೆನ್ನಾಗಿದೆ ಯಾವ ಚೆನ್ನಾಗಿಲ್ಲ ಅಂತ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನೆಕ್ಸ್ಟ್ ಟೈಮ್ ಕಡುಬು ಮಾಡ್ಬೇಡ, ವೇಸ್ಟು, ಯೂಸ್ಲೆಸ್, ವರ್ತ್ಲೆಸ್, ಎಫರ್ಟ್ಲೆಸ್. ಗೈಸ್ ಇರೋ 12 ಮಂತ್ಸ್ ಕೂಡ ವೆಡ್ಡಿಂಗ್ ಸೀಸನ್ ಆಗಬೇಕು ಗೈಸ್. ಈ ಥರ ಆರಾಮಾಗಿ ಬಂದು ಮೂರು ಜನ ಕೇಸ್ ಹಾಕೋಬೇಕು, ಸೂಪರ್ ಆಗಿರ್ತದೆ. ಲಾಯರೇ ಪಕ್ಕದಲ್ಲಿ ನೋಡ್ತಿದ್ದ ನಾನು. ಅವ್ರು ನನ್ನ ಮೇಲೆ ಕೇಸ್ ಹಾಕೋದು. ಗಾಯ್ಸ್ ವಂಡರ್ಸ್ ಗಾಯ್ಸ್, ಅದೇ ತಾಂಬೂಲ ಕೊಟ್ಬಿಟ್ಟಾರೆ. ಚಿಕ್ಕ ಹುಡುಗಿ ಅಂತ ನೋಟಿಸ್ ಮಾಡಿ ತಾಂಬೂಲ ಕೊಟ್ಬಿಟ್ಟಾರೆ. ಗೈಸ್ ಸಲೀನ್ ಹೋಟೆಲ್ ಇವಾಗ ರೈಸ್ ಹಾಕ್ಸ್ಕೊಳಕ್ಕೆ ಜಾಗ ಇಲ್ಲ ಗೈಸ್. ಪಾಪ ಇವರು ಸಾಂಬಾರು, ಪಪ್ಸಾರು, ರಸ, ಮೊಸರು ಅಂತ ಇನ್ನೂ ಸ್ವಲ್ಪ ಹಾಕೋಣಕ್ಕೆ ಅಂತ ಹೋಗ್ತಾ ಇದ್ದಾರೆ. ಸ್ವಲ್ಪ ಪಲಾವ್ ಇಷ್ಟ ಆಗ್ಬಿಟ್ಟಾಳೆ ಫುಲ್ ಸಂಜೆ ಹೊಟ್ಟೆ ಮುಟ್ಟು ಮಾಡ್ಕೊತಾಳೆ ಫುಲ್. ಗೈಸ್ ನನಗೆ ರಸಗುಲ್ಲ ಇದು ರಸಗುಲ್ಲನೇ ಈಗ ಪರವಾಗಿಲ್ಲ, ಗಟ್ಟಿಗೆ ತಿಂತೀನಿ. ಚೆಕ್ ಮಾಡಿದೆ. ಇದು ರಸಗುಲ್ಲ, ಇದು ಚಾಕ್ಲೇಟ್ ಏನೋ ಹಾಕೋರೆ ಮೇಲೆ, ಬಟ್ ಇದು ರಸಗುಲ್ಲ. ಸೊ ಇದು ನೋಡಿ ನನಗೆ ಒಂದು ಟ್ಯಾಲೆಂಟ್ನ ಶೋಕೇಶ್ ಮಾಡೋಣ ಆಯ್ತಲ್ಲ. ಇರಿ ಬಡು ಅಣ್ಣ ಉಳ್ಳೋಣ ಸ್ವಲ್ಪ ಮೈಟ್ಲಣ್ಣಗಳು ಏನೋ ಸ್ವಲ್ಪ ಅಣ್ಣ ಮದುವೆ ಗ್ರ್ಯಾಂಡಾಗಿ ಆಗಬೇಕು. ನನಗೆ ಏನು ಆಸೆ ಅಂದರೆ ನನ್ನ ಮದುವೆ ನನ್ನ ಕಾಸಿಂದನೇ ಆಗಬೇಕು, ಅಪ್ಪ ಅಮ್ಮನ ಕಾಸಿಂದ ಆಗಬೇಕು. ಸೊ ಆ ಮದುವೆಲಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಬರಬೇಕು. ಲಕ್ಷ ನಿಮ್ಮ ಮದುವೆ ಆಗೋ ಟೈಮ್ ಒಂದು 3-4 ಆಗಿರುತ್ತಲ್ಲ, ಅಷ್ಟು ಲಕ್ಷ. ಸುರೇಶ್ ಕುಮಾರ್ ಅವ್ರ ಮಗಳು ಮದುವೆ ಮಾಡಿದ್ರು ಗೊತ್ತಾ, ಅದಕ್ಕಿಂತ ದೊಡ್ಡದಾಗಿ ಮಾಡಿದ್ವಿ ನಂಗೆ. ಅದೇ ಪರವಾಗಿಲ್ಲ ಗೈಸ್, ನನ್ನ ಮದುವೆಗೆ ಬಂದು ನಂಗೆ ಆಶೀರ್ವಾದ ಮಾಡಿ ಅಡುಗೆ ಮಾಡಿಸ್ತೀನಿ. ಅಕಸ್ಮಾತ್ ತುಂಬ ವೆರೈಟಿ ಆಸ್ತಿನೆಲ್ಲ ಅಡ ಇಕ್ಸ್ಬಿಡೋರು ಅಡುಗೆ ಮಾಡಿಸ್ತಾಳೆ ಗೈಸ್ ನಿಮಗೋಸ್ಕರ. ಬನ್ನಿ ಆಶೀರ್ವಾದ ಮಾಡಿ ಚೆನ್ನಾಗಿ ತಿನ್ಕೊಂಡು ನಿಮ್ಮದೇ ತಿನ್ಕೊಂಡು.
ಅಲ್ಲ ಲಕ್ಷ ಕ್ರೋರ್ಸ್ ಎಲ್ಲ ಆಗ್ತಾ ಇರ್ಬೇಕು ಇನ್ನು ಕ್ರೋರ್ಸ್ 1 2 ಆಗ್ಬೇಕು ನಾನು ಬ್ಲಾಗರ್ನೇ ಮದುವೆ ಆಗ್ತೀನಲ್ಲ ಅದೇ ಆಗಿದ್ರೆ ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಯಾವುದೋ ಒಂದು ಹೋಪ್ ಮೇಲೆ ಇದೆಯಾ ಏನು ಹೋಗಿಲ್ಲ ಗೈಸ್ ಏನ್ ಗೊತ್ತಾ ಇಲ್ಲಿ ಎಲ್ರು ಹೋದ್ರು ಕೂಡ ನಾವಿಬ್ರೇ ಇದ್ದಿದ್ದು ಇಷ್ಟೊತ್ತು ಲೇಟ್ ಆಗಿ ಚೆನ್ನಾಗಿ ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ತಾ ಇದೀನಿ ಹೊಟ್ಟೆ ತುಂಬ ಊಟ ವಿಡಿಯೋ ಇವಾಗ ತಾನೆ ನನ್ನ ವಿಡಿಯೋ ನೋಡೋಣ ಅಂತ ತೆಗೆದ್ರಂತೆ ಅಷ್ಟ್ರಲ್ಲಿ ನಾನೇ ಅವ್ರ ಕಣ್ ಮುಂದೆ ಸೂಪರ್ ನೋಡು ಎಲ್ಲಿ ಬ್ರೋ ಅದು ತೆಗೆದ್ಬಿಟ್ರಾ ಇಲ್ಲೇ ನೋಡಿ ರೆಕಮೆಂಡೇಶನ್ ಲಿಸ್ಟಲ್ಲೂ ಐತಿ ಇಲ್ಲಿ ಹಳೆ ವಿಡಿಯೋ ಥ್ಯಾಂಕ್ ಯು ಬ್ರೋ ಆಯ್ ಬ್ರೋ 12 ಗಂಟೆ 1 ಗಂಟೆ ನಾವು ಮನೆಗೆ ಹೋಗೋದು 12 ಗಂಟೆ ನೋಡ್ಕೊಂಡು ಮಾಡ್ಕೊಂಡ್ಬಿಡ್ತೀವಿ ಗೈಸ್ ಇವ್ರದ್ದು ಒಂಥರ ಡಿಫ್ರೆಂಟ್ ಆಗಿದೆ ಗೈಸ್ ಮದುವೆ ನೋಡಿ ಇಲ್ಲಿ ಇಲ್ಲಿಂದಾನೆ ಪಾರ್ಸಲ್ ಕೊಡ್ತವ್ರೆ ಕೃಷ್ಣ ಸುಂದ್ರಿಗೆ ಅಣ್ಣ ಒಂದ್ ಕೊಡಿ ನಮ್ಮ ಮನೇಲಿ ಯಾರು ತಿನ್ನಲ್ಲ ಒಂದು ನಮ್ ಕೃಷ್ಣ ಸುಂದ್ರಿಗೆ ಇಲ್ಲಿಂದಾನೆ ಪಾರ್ಸಲ್ ಗೈಸ್ ದೊಡ್ಡದಾಗೈತಾ ಭವ್ಯವಾಗೈತಾ ತೇಜ ನನಗೆ ಒಂದು ಚಾಲೆಂಜ್ ಕೊಡ್ಲಾ ಏನ್ ಚೆನ್ನಾಗಿ ನೀನು ಕರ್ಕೊಂಡ್ ಬಂದಿದ್ದೆ ತಾನೆ ಸ್ಟ್ರೇಂಜರ್ಸ್ ವೆಡ್ಡಿಂಗ್ಗೆ ನಾನು ಬಂದಿದ್ದೀನಿ ತಾನೆ ನೀನು ಅಲ್ಲಿ ಹೋಗ್ಬಿಟ್ಟು ಒಂದು ವಾಕ್ ಮಾಡ್ಕೊಂಡ್ ಬರ್ತೀಯಂತೆ ಅಲ್ಲಿ ವಾಕ್ ಮಾಡ್ಕೊಂಬಂದು ನಿಂಗೆ ಇಲ್ಲಿ ಈತಿ ಅಂತೆ ಹೆಂಗಂದೆ ಹಿಂಗೆ ಹೋಗಿ ಹಂಗೆ ವಾಕ್ ಮಾಡ್ಕೊಂಬಂದು ನಿಂಗೆ ಇಳಿತಿ ಅಂತೆ ಫುಲ್ ಕ್ಯಾಟ್ ವಾಕ್ ಮಾಡ್ತೀಯಂತೆ ನಿನ್ನ ಜಾಬಿಂದ 500 ರೂಪಾಯಿ ತೆಗೆದು ಕೊಡ್ತೀಯಂತೆ ಆಗ ನಾನು ಹೋಯ್ತೀನಿ ನಾನು ಕೊಡ್ತೀನ ಫಸ್ಟ್ ನೀನು 500 ರೂಪಾಯಿ ಕೊಡು ಫಸ್ಟ್ ನೀನು ಹೋಗು ನೀನು ಆಗಲೇ ಮೋಸ ಮಾಡ್ಬಿಟ್ಟೆ ನಂಗೆ ಇವಾಗ ಕೊಡು ಇಲ್ಲ ಹೋಗು ನನಗೆ ಕೊಡು 500 ರೂಪಾಯಿ ಕೊಡಕ್ಕೆ ಯೋಗ್ಯತೆ ಇಲ್ಲ ಬರೀ ಡವ್ ಮಾಡ್ತೀನಿ ನನ್ನ ಲೈಫೇ ಡವ್ ನನ್ನ ಲೈಫೇ ಡವ್ 500 ರೂಪಾಯಿ ಕೊಡಕ್ಕೆ ನಾನು ಇರೋದು ಹೆಂಗೆ ಈ ಥರ ಹೇಳಿದ್ರೆ ಏನಂತ ಮಾತಾಡೋಣ ಏನೋ ಚೆನ್ನಾಗಿರುತ್ತೆ ಹಂಗೆಲ್ಲ ಹೋದ್ರೆ ಅವರೆಲ್ಲ ಏನು ನೋಡು ನಾನು ಔಟ್ಫಿಟ್ ನೋಡು ಹೆಂಗದೆ ಯಾವ ಹುಡುಗನಿಗಿಂತ ಕಮ್ಮಿ ತೇಜ ನೀನು ಮಣ್ಮಾಟ ತೇಜ ನೀನು ವಾವ್ ಇದೆಲ್ಲ ಡವ್ ಮಾಡಿ ಐಸ್ ಹಾಕಿ ನನ್ನೆಲ್ಲ ಲಾಕ್ ಮಾಡಿಸಿ ನೀನು ತಿರುಗಿ ನೋಡೋಷ್ಟು ಓಡೋಗ್ಬಿಡ್ತೀಯ ಅನ್ಸುತ್ತೆ ನಂಗೆ ಯಾಕ ಇಲ್ಲಮ್ಮ ನೀವು ಹಂಗೆಲ್ಲ ಮಾಡಲ್ಲ ನಾನು ಗುಡ್ ಗರ್ಲ್ ಹಾಂ ತೇಜ ಹೋಗು ತೇಜ ಹಿಂಗೆಲ್ಲ ನನ್ನ ಕೈಲ ಕೊಡ್ತಾನೆ ನನ್ನ ಲಗೇಜ್ ಅನ್ಕೊಂಡ್ಬಿಟ್ಟವನೆ ಹಿಂಗೆ ರ್ಯಾಂಪ್ ವಾಕ್ ಮಾಡ್ಬೇಕಾ ರ್ಯಾಂಪ್ ವಾಕ್ ಮಾಡು ಹಿಂಗೆ ಹಿಂಗೆ ಹೊಡ್ಕೋಬೇಕು ಅಲ್ಲಿ ಸಿಂಪಲ್ ಆಗಿ ಹಿಂಗೆ ಅಲ್ಲಿ ಹೋಗಿ ಹೆಂಗೂ ವಾಕ್ ಮಾಡ್ಕೊಂಬ ನೀನು ಧೈರ್ಯ ಇರಬೇಕು ಗೈಸ್ ಏನಾದ್ರು ಮಾಡ್ಬೇಕಂದ್ರೆ ಈ ಥರ ಪುಷ್ಪಟಾಕಿಗಳನ್ನೆಲ್ಲ ಕರ್ಕೊಂಬರ್ಬಾರ್ದು ಏನೋ ಮಾಡ್ತಾವನಲ್ಲಿ ಹೋಗಿ ಕ್ಯಾಟ್ ವಾಕ್ ಮಾಡು ಗೈಸ್ ಇವನೇನೋ ಮಾಡ್ತಾವನೆ ಗೈಸ್ ನಾನು ಫ್ಲವರ್ ತಗೊಂಬ ಅಂತ ಹೇಳಿಲ್ವಲ್ಲ ಯಾವ್ದಾರು ಹುಡುಗಿಗೆ ಪ್ರಪೋಸ್ ಮಾಡ್ಬಿಡ್ತಾನ ಏನು ಕತೆ ಏನು ಕಚಡವಾಗಿ ನಡ್ಕೊಂಬರ್ತಾನೆ ಇದಕ್ಕೆ ಇದೊಂದು ಕ್ಯಾಟ್ ವಾಕ್ ಅಂತೆ ಇದೊಂದು ರ್ಯಾಂಪ್ ವಾಕ್ ಅಂತೆ ಸಂಜೆ ನಿಂಗೋಸ್ಕರ ಏನು ತಂದು ನೀನು ಗೊತ್ತಾ ನಾನು ಏನೋ ಏನು ತಂದು ನೀನು ಗೊತ್ತಾ ನಾನು ನೋಡಿದೆ ಅಲ್ಲಿ ಫ್ಲಾಟ್ ತಗೊಂಡೆ ನನಗೇನಾ ಇದು ನಿನಗೆ ಸಾರಿ ಇದು ಇದು ನಿನಗೆ ಈ ಫ್ಲವರ್ ಆ ಹುಡುಗಂಗೆ ಅಪ್ಪಿ ತಗೊಳ ಹೋಗ್ಲಿ ಏ 1 ಪೀಸ್ ತಗೊಳ ಅವನ ಹತ್ರ ಅಷ್ಟು ದೊಡ್ಡ ಬಕ್ಕೆ ಇದಲ್ಲಪ್ಪ ಇನ್ನು ಸ್ವಲ್ಪ ಚೆನ್ನಾಗಿ ಬರ್ತದೆ ತಗೊಳ ಬೇಡ ನೀನು ನಂಬ್ಕೊಂಡು ತಗೊಂಡು ಬಂದೆ ನೋಡಿ ನಾನು ಸಂಜೆ ಆ್ಯಕ್ಚುಲಿ ನನ್ನ ಕಿವಿಗೆ ಕಣಕ್ಕೆ ಅಂತ ತಗೊಂಡು ಬಂದೆ ಕಿವಿಗೆ ಕಣಕ್ಕೆ ಯೂಸ್ ಆಗುತ್ತೆ ಅಂತ ಹೋಗೋತಾಯ್ತು ಫೋಟೋ ಶೂಟ್ ಮಾಡ್ತೀಯ ಫೋಟೋ ಶೂಟ್ ಆ ಕಡೆ ಹುಡುಗ ನಿಂತವನಲ್ಲ ಅಲ್ಲಿ ನಾನು ಹುಡುಗನ ಜೊತೆ ಮಾಡ್ತೀನಿ ಹುಡುಗ ಬಂದ್ಮೇಲೆ ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ ನೀವು ಕೇಳಿ ಒಬ್ಬರ ತಂಟೆಗೆ ಹೋದವನಲ್ಲ ಇಕ್ಕೋ ಸಂಜೆ ನಿನ್ನ ತಲೆಲ್ಲ ಬ್ಯಾಗಲ್ಲಿ ಇಕ್ಕೋ ಸಂಜೆ ಯೂಸ್ ಆಗುತ್ತೆ ಫ್ಲವರ್ ಕಿತ್ಕೊಂಡಿದ್ದು ನೋಡಿ ನನಗೆ ಅನ್ಕೊಂಬಿಟ್ಟೆ ಎನಿವೇಸ್ ಎಕ್ಸ್ಪೆಕ್ಟೇಷನ್ ವಾಟ್ಸ್ ಅ ಲಾಟ್ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿವನ್ ಇವಾಗೇನು ಗೊತ್ತಾ ಆ್ಯಕ್ಚುಲಿ ಆ ಫ್ಲವರು ಹುಡುಗಂಗೆ ಅಂತ ತಗೊಂಡಿದ್ದೆ ಆದರೆ ಈ ಫ್ಲವರು ನಿನಗೆ ಅಂತ ತಗೊಂಡಿದ್ದೆ ಇದ್ಯಾವ ತಗೊಂಡೆ ಹೆಂಗೋ ತಗೊಂಡೆ ಬಿಡು ನಿಂಗೆ ಅವೆಲ್ಲ ಕಾಣಿಸೋ ಥರ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಹೇಳಿಕ್ಲಿ ತಲೆ ಮೇಲಿಕ್ಲಾ ಪರವಾಗಿಲ್ಲ ನಾನು ತಗೊಳ್ತೀನಿ ನೀನು ತಗೊಂಡ್ಯಾ ಚೆನ್ನಾಗಿತ್ತಾ ಹೆಂಗೆ ಅಪರೂಪಕ್ಕೆ ಒಳ್ಳೊಳ್ಳೆ ಬುದ್ಧಿಗಳು ಬರ್ತವೆ ಅನ್ಎಕ್ಸ್ಪೆಕ್ಟೆಡ್ ಗೈಸ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಕೋಡ್ ಚೇಂಜ್ ಥ್ಯಾಂಕ್ ಯು ಇಟ್ಸ್ ಸೊ ಕ್ಯೂಟ್ ಥ್ಯಾಂಕ್ ಯು ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಸರಿ ಇದು ಮತ್ತೆ ಇನ್ನೊಂದು ಏನಾದ್ರು ಕೇಳಿದಾಗ ನೆಟ್ಟಿಗೆ ರೆಸ್ಪಾಂಡ್ ಮಾಡೋದು ಕಲಿ ಪ್ರತಿ ಸತಿ ಹಿಂಗೆ ರೋಸ್ಟ್ ಅಂತ ಕೊಡಲ್ಲ ನಾನು ಕಡ್ಡಿ ತಗೊಂಡು ಕೊಡ್ತೀನಿ ಹೊಡೆದ್ಬಿಟ್ಟು ಆಯ್ತಾ ಜಾರೆ ಸಂಜೆ ಯಾವುದೋ ಸಮಾಜ ಸೇವೆ ಮಾಡೋ ಫೀಲಲ್ಲಿ ಇದ್ಲು ಹೋಗಿ ಅಣ್ಣ ಹೇಳ್ಕೊಂಡು ಹೋಗಿ ಹಂಗೆ
ಏನೋ ಪರವಾಗಿಲ್ಲ, ಚಿಕ್ಕ ಸೇವೆ ಮಾಡೋಡೆ, ಅಳಿಲು ಸೇವೆ. ಸಂಜೆ ಆ ಕಡೆ ನಡ್ಕೊಂಡು ಹೋಗ್ತಾ ಇರೋ, ಒಂದು ನಿಮಿಷ ಬಂದೆ ಆಯ್ತಾ, ಗಾಡಿ ತಗೊಂಡಲ್ಲಿ ಬರ್ತೀನಿ, ಹೋಗ್ತಾ ಇರೋ. ಗೈಸ್ ಇವಾಗ ತೋರಿಸ್ತೀನಿ ನಿಮಗೆ ನೋಡಿ, ಹುಡುಗಿರನ್ನ ಖುಷಿ ಪಡಿಸೋದು ಎಷ್ಟು ಸಿಂಪಲ್ ಅಂದ್ಬಿಟ್ಟು. ನೋಡಿ ಹಂಗೆ ಫುಲ್ ಜಾಲಿಯಾಗಿ ನಡ್ಕೊಂಡು ಆಯ್ತಾಳೆ. ಎಲ್ಲ ಒಂದು ಹೂವಿನ ಮಹಿಮೆ, ಒಂದು ಹೂವು ಕೊಟ್ಟರೆ ಸಾಕು, ಹಂಗೆ ಫ್ಲ್ಯಾಟು. ಆಯ್ತಾ? ಓಹೋ ಕೂಲ್ಡನ್, ಕಮಾನ್. ಹೆಲ್ಮೆಟ್ ಹಾಕೋಬೇಕು, ಗೊತ್ತಾನೆ? ತಲೆ ಇಲ್ದಿರೋನು ತಲೆ ಬಗ್ಗೆ ಮಾತಾಡ್ಬೇಡ. ಓಕೆ, ನಿಂಗೆ ತಲೆ ಐತಲ್ಲ, ಹೆಲ್ಮೆಟ್ ಏನು ಬೇಡ ಬಿಡು. ಅದಕ್ಕೆ ನಾನು ತಲೆ ಇರೋಳು ತಲೆ ಬಗ್ಗೆ ಯೋಚನೆ ಮಾಡ್ತಾಳೆ. ಓಕೆ ಗೈಸ್, ಲೆಟ್ಸ್ ಗೋ. ಎಸ್, ಇದು ಯಾವುದೇ ಥರದ ಗೇಟ್ ಕ್ರ್ಯಾಶಿಂಗ್ ಅಲ್ಲ, ಸೆರೆಮನಿ ಕ್ರ್ಯಾಶಿಂಗ್ ಅಲ್ಲ. ಇದು ನನ್ನ ಫ್ರೆಂಡ್ ಅವ್ರ ಅಕ್ಕನ ಮದುವೆ ಇತ್ತು. ಆ್ಯಂಡ್ ಆನ್ ದ ವೇ ಬರ್ತಾ ಹೋಗ್ತಾ ಇರ್ಬೇಕಾದ್ರೆ ಫ್ಲ್ಯಾಶ್ ಆಯಿತು. ಇವತ್ತು ಮದುವೆ ಇದೆ ಅಂತ ನಿನ್ನೆ ರಿಸೆಪ್ಷನ್ಗೆ ಬಂದಿದ್ದೆ. ಇನ್ನು ನಿಮ್ಗೆ ಗೊತ್ತಿಲ್ಲದಿರ ಕರ್ಕೊಂಡು ಬಂದಿದ್ದು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಅಕೌಂಟ್ನ ಹಾಗೆ ಸ್ವಲ್ಪ ಅವಾಗ ಸ್ವಲ್ಪ ಸ್ಟಾಲ್ಕ್ ಮಾಡ್ತಾಯಿರಿ, ವಾಚ್ ಮಾಡ್ತಾಯಿರಿ ಆಯಿತಾ. ಒಂದು ಸ್ವಲ್ಪ ಎಂಟರ್ಟೈನಿಂಗ್ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ. ಸೊ ಅಷ್ಟೇ ಗೈಸ್, ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ಸಿಗೋವರೆಗೂ ಹೇಳೋಕ್ಕಾಗುತ್ತಂದೆ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ. ಸಂಜಾ ಬೇಡ, ಬಾಯ್ ಅನ್ನು ಫಸ್ಟು. ಬೇಡ, ನಿನ್ನ ಗಾಡಿ ಓಡಿಸಿದ್ರೆ ಬಾಯ್ ಹೇಳೋದೇ ಬೇಕಾಗಿಲ್ಲ. ಬೇಡ, ಸುಮ್ಮನೆ